ಬಂದು ಒಂದತ್ರ ಬಂದು ಕೂಡಬೇಕು. ಸೊ ಕೂಡುವಂತಹ ಬಿಂದುವನ್ನು ನಾವು ಏನಂತ ಹೇಳ್ತೀವಿ? ಒಂದು ಶೃಂಗ ಅಂತ ಹೇಳ್ತೀವಿ. ಒಂದು ಬಿಂದು, ಅದು ಒಂದು ಶೃಂಗ. ಸೊ ಅದಕ್ಕೆ ನಾವು ಏನಂತ ಹೇಳ್ತೀವಿ? ಕೋನ ಉಂಟಾಗತ್ತೆ. ಎರಡು ಕಿರಣಗಳು ಬಂದು ಒಂದು ಬಿಂದುವಿನ ಹತ್ರ ಕೂಡಿದಾಗ ನಮಗೇನಾಗುತ್ತೆ? ಒಂದು ಕೋನ ಉಂಟಾಗುತ್ತೆ. ಸೊ ಆ ರೀತಿ ಯಾವುದಾದ್ರೂ ಒಂದು ಎರಡು ಕಿರಣಗಳು ಬಂದು ಕೂಡಿರುವಂತಹ ಜಾಗವನ್ನು ನಾವು ಏನು ಹೇಳ್ತೀವಿ? ಇಲ್ಲಿ ಕೋನ ಅಂತ ನೋಡೋಣ. ಇಲ್ಲಿ ಫಸ್ಟಿಗೆ ತಂದಿರುವಂತದ್ದು ಒಂದು ಕಿರಣ ಇದೆ ಅಂತ. ಕಿರಣ ಅಂದ್ರೆ ಒಂದು ಸೈಡ್ ಈ ರೀತಿಯಾಗಿ ಇರಬೇಕು. ಒಂದು ಪ್ರಾರಂಭದ ಬಿಂದುವಿಂದ ಹೀಗೆ ಹೋಗ್ತಾರೆ. ಸೊ ಇದರಲ್ಲಿ ನೋಡ್ರಿ, ಆನಂತರ ಇದರಲ್ಲಿ ನೋಡ್ರಿ, ಇಲ್ಲಿಂದ ಒಂದು ಬಂದಿದೆ ರೇಖೆ, ಸರಳ ರೇಖೆ ಒಂದು. ಆನಂತರ ಇಲ್ಲಿಂದ ಒಂದು ಬಂದಿದೆ, ಇಲ್ಲಿ ಕೂಡಿದೆ ಒಂದು ಬಿಂದು, ಒಂದೊಂದೇ ಕೂಡಿದೆ. ಇಲ್ಲಿ ಕೂಡಿರುವಂತಹ ಬಿಂದು ನಮಗೆ ಇಲ್ಲಿ ಒಂದು ಕೋನವನ್ನ ಉಂಟು ಮಾಡಿದೆ. ಇಲ್ಲಿಂದ ಈ ರೀತಿಯಾಗಿ ಒಂದು ಕೋನವನ್ನ ಉಂಟು ಮಾಡಿದೆ. ಎಷ್ಟಿದೆ ಇದು ಕೋನ? ಆಮೇಲೆ ಅಳತೆ ಮಾಡ್ಕೊಳ್ಳಿಕ್ಕೆ ನಿಮಗೆ ಏನು. ಸೊ ಈ ರೀತಿಯಾಗಿ ಉಂಟಾಗಿರೋದಕ್ಕೆ ನಾವು ಏನಂತ ಹೇಳ್ತೀವಿ? ಕೋನ ಅಂತ. ಇದರಲ್ಲಿ ಎಷ್ಟಂತ ಕೋನಗಳು ಉಂಟಾಗಿದೆ? ಈ ಒಂದು ಕಿರಣ, ಈ ಒಂದು ಕಿರಣ, ಇಲ್ಲೊಂದು ಕೋನ ಉಂಟಾಗಿದೆ. ಇಲ್ಲಿನೂ ಅಷ್ಟೇ, ಇದೊಂದು ಕಿರಣದಿಂದ ಇದೊಂದು ಕಿರಣದಿಂದ ಇದೊಂದು ಕೋನ.